ಬೆಂಗಳೂರು ನಗರ ಐಟಿ ಹಬ್ ಮಾತ್ರವಲ್ಲ, ಈಗ ಹೆಚ್ಚುತ್ತಿರುವ ರೋಡ್ ರೇಜ್ ಪ್ರಕರಣಗಳಿಂದಲೂ ಸುದ್ದಿಯಲ್ಲಿದೆ. ಇತ್ತೀಚೆಗೆ ನಡೆದ ಮತ್ತೊಂದು ಘಟನೆ ಜನರನ್ನು ಬೆಚ್ಚಿ ಬೀಳಿಸಿದೆ. ನಡು ರಸ್ತೆಯಲ್ಲೇ ಆಟೋ ಚಾಲಕರ ನಡುವೆ ಗಲಾಟೆ ನಡೆದಿದೆ. ರೌಡಿಸಂಗೆ ಮಿತಿ ಇಲ್ಲದ ಪರಿಸ್ಥಿತಿ ಎದುರಾಗುತ್ತಿದೆ. ಈ ಘಟನೆ 2 ದಿನಗಳ ಹಿಂದೆ ನಡೆದಿದ್ದು, ಇದೀಗ ಅದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಸಣ್ಣ ಕಾರಣ ಆದರೆ ದೊಡ್ಡ ಗಲಾಟೆಯಾಗಿ ಮಾರ್ಪಟ್ಟಿದೆ. ಆಟೋ ಟಚ್ ಆಯ್ತು ಎಂಬ ಕಾರಣಕ್ಕೆ ಒಬ್ಬ ಆಟೋ ಚಾಲಕ ಇನ್ನೊಬ್ಬ ಆಟೋವನ್ನು ನಡು ರಸ್ತೆಯಲ್ಲೇ ತಡೆದಿದ್ದಾನೆ. ಪೊಲೀಸ್ ಸಿಬ್ಬಂದಿಯೇ ಇದ್ದರೂ ಯಾವುದೇ ಭಯವಿಲ್ಲದೆ ಪುಂಡಾಟ ಪ್ರದರ್ಶಿಸಿದ್ದಾನೆ. ಮಾತಿನ ಚಕಮಕಿ ಕ್ಷಣಾರ್ಧದಲ್ಲೇ ಗಲಾಟೆಗೆ ತಿರುಗಿದೆ. ಸಿಟ್ಟಿನಿಂದ ಆ ಹೊತ್ತಿನಲ್ಲೇ ಆರೋಪಿಯು ಮತ್ತೊಬ್ಬ ಆಟೋ ಚಾಲಕನ ವಾಹನದ ಗ್ಲಾಸ್ ಅನ್ನ ಒಡೆದು ಹಾಕಿದ್ದಾನೆ. ಅಲ್ಲಿದ್ದವರು ಬೆಚ್ಚಿ ಬಿದ್ದು ನೋಡುವಷ್ಟರಲ್ಲಿ ಆತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ಘಟನೆಯಿಂದ ಸ್ಪಷ್ಟವಾಗುತ್ತಿರುವುದು ಏನೆಂದರೆ, ನಗರದಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಿವೆ. ಸಹನೆ ಕಳೆದುಕೊಂಡ ಚಾಲಕರು ಸಣ್ಣ ವಿಷಯಕ್ಕೂ ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸುತ್ತಿದ್ದಾರೆ. ಅತ್ಯಂತ ಆತಂಕಕಾರಿ ಸಂಗತಿ ಎಂದರೆ, ಈ ಘಟನೆ ಪೊಲೀಸ್ ಸಿಬ್ಬಂದಿಯ ಮುಂದೆಯೇ ನಡೆದಿತ್ತು. ಆದ್ದರಿಂದ ಕಾನೂನು ಭಯ ಕಡಿಮೆಯಾಗುತ್ತಿದೆ ಎಂಬ ಪ್ರಶ್ನೆ ಎದ್ದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಈ ವಿಡಿಯೋ ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಇಂತಹ ಘಟನೆಗಳು ತಡೆಯಲು ಕಟ್ಟುನಿಟ್ಟಿನ ಕ್ರಮ ಅಗತ್ಯ ಎಂಬ ಒತ್ತಾಯ ಕೇಳಿ ಬರುತ್ತಿದೆ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ರೋಡ್ ರೇಜ್ ಪ್ರಕರಣಗಳು ನಗರದ ಸುರಕ್ಷತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ. ಸಹನೆ, ನಿಯಮ ಪಾಲನೆ ಮತ್ತು ಕಾನೂನು ಭಯ ಇವುಗಳೇ ಇಂತಹ ಘಟನೆಗಳನ್ನು ತಡೆಯಲು ಏಕೈಕ ಮಾರ್ಗವಾಗಿದೆ. ಫುಲ್ ಹೊಡೆದಾಡ್ದವ್ರು ಗುಂಡೆ ಹೊಡೆದಾಕ್ಬಿಟ್ಟವ್ರೆ. ಕ್ಲಾಸ್ನೇ ಹೊಡೆದಾಕ್ತಿದ್ರಲ್ಲ ಗುರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.